ಸುಮಾರು ಮಧ್ಯಾಹ್ನ 3-3:30 ಹೊತ್ತಿಗೆ ಶ್ರೀನಗರ ಪೆಹಲ್ಗಾವಲ್ಲಿ ನಡೆದಂಥ ಘಟನೆ ಮಾಧ್ಯಮದಲ್ಲಿ ಒಂದೊಂದು ಮಾಧ್ಯಮ ಒಂದೊಂದು ರೀತಿ ಬರ್ತಾ ಇದೆ. ಸುಮಾರು 20ಕ್ಕಿಂತ ಹೆಚ್ಚಿನ ಹಿಂದೂಗಳು ಶೂಟೌಟ್ ಆಗಿದ್ದಾರೆ ಅಂತಲೂ ಕೂಡ ಒಂದು ಮಾಧ್ಯಮದಲ್ಲಿ ಬರ್ತಾ ಇದೆ. ಯಾವುದು ಕೂಡ ಅಧಿಕೃತ ಮಾಹಿತಿ ನಮಗೆ ಯಾವುದು ಕೂಡ ಬಂದಿಲ್ಲ. ನೇರವಾಗಿ ಗೌರವಿತ ನಮ್ಮ ಕೇಂದ್ರದ ಅಮಿತ್ ಶಾಜಿಯವರ ಕಚೇರಿಗೆ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ ಗೌರವಿತ ಶಿವನಾಥ್ ಅಂಥೇಳಿ ಅವರ PS ಕೂಡ ಉಳಿದಂಥ ಇನ್ಫಾರ್ಮೇಷನ್ ಮತ್ತು ಫೋನ್ ಮಾಡ್ತೀನಿ ಅಷ್ಟು ಮಾತ್ರ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರ ಹತ್ರ ಕೂಡ ಮಾತಾಡಾಗಿದೆ. ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ ಕಡೆಯಿಂದ ದೆಹಲಿಯಲ್ಲಿರುವಂಥ ಅಧಿಕಾರಿಗಳ ಹತ್ರ ಕೂಡ ಮಾತಾಡಿ ಈಗ ರಾತ್ರಿನೇ ಹೊರಟಿದ್ರು. ಆದರೆ ರಾತ್ರಿ ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಫ್ಲೈಯಿಂಗ್ ಝೋನ್ ಅವಾಯ್ಡ್ ಮಾಡ್ತಾರಲ್ಲಿ ರಾತ್ರಿ ಹೊತ್ತು. ಹಾಗಾಗಿ ಬೆಳಗ್ಗೆ ಅರ್ಲಿಮನ ಅವರು ಡೆಲ್ಲಿಯಿಂದ ಅವ್ರು ಹೊರಟಿದ್ದಾರೆ. ಮತ್ತು ಇನ್ನೊಂದು ಕಡೆಗೆ ಡೆಲ್ಲಿಯಲ್ಲಿ ನಮ್ಮ ಕರ್ನಾಟಕದ ರೆಸಿಡೆನ್ಷಿಯಲ್ ಕಮಿಷನರ್ ಲೇಡಿ ಆಫೀಸರ್ ಇದ್ದಾರೆ, ಅವರು ಕೂಡ ಫಾಲೋಅಪ್ ಮಾಡ್ತಿದ್ದಾರೆ. ಈಗ ಆಗಿರೋದೇನು ಅಂದರೆ ನಮ್ಮ ದುಃಖ ಸಂಗತಿ ಅಂದರೆ ಈಗ ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರು ಒಬ್ಬ ವ್ಯವಹಾರಸ್ಥರು, ಅವರ ಈಗಾಗಲೇ ಮರಣ ಹೊಂದಿದಂತೆ ಈಗಾಗಲೇ ಇನ್ಫಾರ್ಮೇಷನ್ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಜೊತೆಗೆ ಅವರ ಕುಟುಂಬ, ಅವರ ಮನೆ ಹೆಣ್ಣುಮಗಳು ಪಲ್ಲವಿ ಅವ್ರದ್ದು ನೇರವಾಗಿ ಫೋನಲ್ಲಿ ಮಾತಾಡೋಂಥ ಪ್ರಯತ್ನವೂ ಆಯಿತು. ಸರ್ ಫೋನ್ ಮಾತಾಡಿ ಕೊನೆಗೆ ನಾನು ಫೋನ್ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ಗಂಟೆ ರೀಚಾರ್ಜ್ ಆಗಬೇಕಾಗಿದೆ ಸರ್ ಅಂತೇಳಿ ಜೊತೆಗಿರೋಂಥ ಒಬ್ಬ ಡ್ರೈವರ್ನ ಒಂದು ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಗೌರವಿತ ಕೇಂದ್ರ ಗೃಹ ಸಚಿವರೇ ಖುದ್ದಾಗಿ ಈಗ ಆಲ್ರೆಡಿ ಸ್ಪಾಟಿಗೆ ಹೋಗ್ತಾ ಇದ್ದಾರೆ. ಮತ್ತು ಈ ರೀತಿಯಂಥ ಒಂದು ಉಗ್ರಗಾಮಿಗಳ ಒಂದು ಹಿಂದೂಗಳ ಮೇಲೆ ನಡೀತಿರುವಂಥ ಅಟ್ಯಾಕ್ ಏನಿದೆ ಮತ್ತು ಮುಂದುವರಿಸುವಂಥ ಕೆಲಸ. ಮತ್ತು ವಿಶೇಷವಾಗಿ ಆ ಹೆಣ್ಮಗಳು ಹೇಳಿದ್ದು ನನಗೆ, ಪಲ್ಲವಿ ಅವರು, ಮೋದಿಜಿಗೆ ಬತಾವ್ ಅಂತ ಹೇಳೇ ಶೂಟೌಟ್ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ದಟ್ ಮೀನ್ಸ್ ನನ್ನೂ ಕೊಲ್ಲಿರಿ, ನನ್ನೇ ಕುಳಿಸಿರಿ ಅಂತ ಕೇಳಿದಾಗ ನಿನ್ನನ್ನು ಕೊಲ್ಲಲ್ಲ ನಾನು, ನೀನು ಹೋಗಿ ಪ್ರಧಾನಮಂತ್ರಿ ಮೋದಿಗೆ ಅವ್ರಿಗೆ ಹೇಳಬೇಕು ಅಂತ ಪದ ಉಪಯೋಗಿಸಿ ಬಿಟ್ಟರು ಅಂತೇಳಿ ಆ ಹೆಣ್ಮಗಳು ಹೇಳ್ತಾ ಇದ್ದಾಳೆ. ಪಾಪ ಫೋನಲ್ಲಿ ಇಷ್ಟು ಮಾತ್ರ ಟಚ್ಚಲ್ಲಿದೆ. ಇನ್ನು ಪಾರ್ಥಿವ ಶರೀರ ಇರ್ಬೋದು, ತರಿಸೋದು ಇರ್ಬೋದು, ಇನ್ನು ಉಳಿದಂಥ ವಿಚಾರದಲ್ಲಿ ಈಗಾಗಲೇ ನಮ್ಮ ಅಧಿಕಾರಿಗಳು, ನಮ್ಮ ಕೇಂದ್ರದ ಗೃಹ ಇಲಾಖೆ, ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟಂಥ ಮಂತ್ರಿಗಳು ಈಗಾಗಲೇ ಅದಕ್ಕೆ ಗಮನಿಸ್ತಾ ಇದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಸ್, ಅದೊಂದು ವೆರಿ ಗುಡ್ ಟೂರಿಸ್ಟ್ ಪ್ಲೇಸ್. ಅದು ಕುದುರೆಲೇ ಹೋಗಿ ಅಲ್ಲಿ ತುಂಬ ಒಳ್ಳೆಯ ಒಂದು ಜಾಗ. ಆ ಒಂದು ಕುದುರೆಯಲ್ಲಿ ಈಗ ಮಂಜುನಾಥ್ ಇರ್ಬೋದು, ಪಲ್ಲವಿ ಇರ್ಬೋದು, ಆ ಮಗು ಇರ್ಬೋದು, 3 ಜನ ಅಲ್ಲಿ ಹೋದಾಗ ಈ ಥರ ಘಟನೆ ನಡೀತಿದೆ. ಪಾಪ ಅವರಿಗೆ, ಪಲ್ಲವಿ ಅವರಿಗೆ ಉಳಿದಂಥವ್ರ ಮೇಲೆ ಅಟ್ಯಾಕ್ ಆಗಿದ್ದು ಇದೆಲ್ಲ ಯಾವ ವಿಚಾರನೂ ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರಿಗೆ ಇದಾಗಿರೋದು, ಅವ್ರ ಗಂಡ ತೀರ್ಕೊಂಡಿದ್ದು ಒಂದು ಬಿಟ್ಟರೆ ಬೇರೆ ಉಳಿದ ಘಟನೆಗಳು ಅದು ಗೊತ್ತು. ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ಮತ್ತು ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದೆ, ಅವರು ಕೂಡ ನನಗೆ ಅಧಿಕೃತವಾಗಿ ಈಗ ಕರ್ನಾಟಕದಿಂದ ಡಾಕ್ಟರ್ ಮಂಜುನಾಥ್ ಒಬ್ಬರೇ ಅನ್ನೋವಂಥ ಒಂದು ಇನ್ಫಾರ್ಮೇಷನ್ ಚೀಫ್ ಸೆಕ್ರೆಟರಿ ಅವರು ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಟೋಟಲ್ ಒಂದು 20ಕ್ಕಿಂತ ಹೆಚ್ಚು ಅಂತ ಒಂದು ಬೇರೆ ಬೇರೆ ಚಾನಲ್ ಏನು ಬರ್ತಾ ಇದೆ, ಇನ್ನೂ ಅಧಿಕೃತವಾಗಿ ಗೊತ್ತಾಗಬೇಕಾಗಿದೆ. ಎಸ್, ಈಗ ಒಂದು ಈ ಜಮ್ಮು ಕಾಶ್ಮೀರಲ್ಲಿ ಅದೊಂದು ನಮ್ಮ ಭಾರತದಲ್ಲಿ ಇಲ್ಲೇ ಇಲ್ಲ ಅನ್ನೋ ರೀತಿಯಂಥ ಒಂದು ನಡವಳಿಕೆಗಳಿದ್ದಾಗ ಆರ್ಟಿಕಲ್ 370 ವಾಪಸ್ ತೆಗೆದು ಅಲ್ಲಿ ನಿಜವಾದ ಒಂದು ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡುವಂಥ ಪ್ರಯತ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿ, ಮತ್ತು ವಿಶೇಷವಾಗಿ ಸೆಕ್ಯೂರಿಟಿ ಟೈಟನ್ ಮಾಡಿ ಪ್ರವಾಸಿಗರಿಗೆ ಆ್ಯಸ್ ಯೂಶ್ವಲ್ ಅಲ್ಲಿಯ ಒಂದು ಜನಜೀವನ ನಡೆಯುವ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿದರು. ಅದೇ ಅವರಿಗೆ ಕಣ್ಣಿಗೆ ಕುಗ್ತೋ ಏನೋ ಇವರಿಗೆ. ಆ ರೀತಿ ಅಂತ ನಮ್ಮ ಹಿಂದೂ ಪ್ರವಾಸಿಗರು ಮತ್ತು ನೀವು ಹಿಂದೂನ ಅಂತ ಕೇಳೇ ಶೂಟೌಟ್ ಮಾಡಿದ್ದಾರೆ ಅಂತಲೂ ಕೂಡ ಪರ್ಟಿಕ್ಯುಲರ್ ಹೇಳ್ತಾ ಇದ್ದಾರೆ. ಮತ್ತು ಅವರ ಉಪಟಳ ಮತ್ತೆ ಹೆಚ್ಚಾಗಿದೆ, ಗಂಭೀರವಾಗಿ ತೆಗೆದುಕೊಂಡಿದೆ. ಕೊನೆ ಹಾಡ್ತಾರೆ ಅಮಿತ್ ಶಾಜಿಯವರ ಒಂದು ನೇತೃತ್ವದಲ್ಲಿ. ಎಸ್, ಕಳೆದ ಒಂದು 8-10 ವರ್ಷದ ಮೇಲೆ ಮತ್ತೊಮ್ಮೆ ಹಿಂದೆ ದೊಡ್ಡ ಘಟನೆ ಆಗಿತ್ತು. ಅವಾಗ ಹಿಂದೆ ಸೈನಿಕರ ಮೇಲೆ ಪುಲ್ವಾಮಾದಲ್ಲಿ ಆದಂಥ ಘಟನೆ ನಂತರ, ಈ ಪುಲ್ವಾಮಾ ನಂತರ ಇದು ಮತ್ತೊಮ್ಮೆ ನಡೀತಿರೋ ಒಂದು ದೊಡ್ಡ ಘಟನೆ ಆಗಿದೆ. ಇಟ್ಸ್ ಟು ಅರ್ಲಿ, ಕಮ್ಮಿ ಅಂದರೂ ಕೂಡ ಏನಂದ್ರು ನಾವು ನಾಳೆ ಸಂಜೆ ಮೇಲೆ ಏನಾದರೂ ನಾವು ನಿರೀಕ್ಷೆ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಏನಾದ್ರು ನೋಡಿದ್ರೆ ಟಚ್ಚಲ್ಲಿದ್ದೀನಿ ನಮ್ಮ ಜಿಲ್ಲೆಯಿಂದ ಈ ಕುಟುಂಬ ಮಾತ್ರ ಅಂತ ಒಂದು ಟ್ರಾವೆಲ್ ಏಜೆಂಟ್ ಮುಖಾಂತರ ಥ್ರೂ ಔಟ್ ಕಂಟ್ರಿ
ಇದು ಮಾಡೋ ಇರೋವಂಥ ಒಂದು ಟ್ರಾವೆಲ್ ಏಜೆಂಟ್ ಕಂಪ್ನಿ ಅಂತೆ. ಸೊ ಒಂದು ಬಸ್ಸಲ್ಲಿ ಎಲ್ಲರೂ ಹೋಗಿದ್ದಾರೆ. ಅದರಲ್ಲಿ ನಮ್ಮ ಶಿವಮೊಗ್ಗದವ್ರು 3 ಜನ ಅಂತ ಈಗ ಅಧಿಕೃತವಾಗಿ ಗೊತ್ತಾಗಿದೆ ಸರ್. ಬೇರೆ ಜಿಲ್ಲೆಯಿಂದ 3 ಜನ ಅಂತ ಸರ್.